ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಈ ಮಳೆಯಲ್ಲಿ ಈ ಜೋರಾಗಿ ಹೋಯ್ತಾರೋ ಈ ಮಳೆಯಲ್ಲಿ ಟೀ ಕಾಫಿ ಬೋಂಡ ಬಿಸಿ ಬಿಸಿ ಬೋಂಡ ಬಿಸಿ ಬಿಸಿ ಟೀ ಕಾಫಿ ಇದ್ರೆ ಹೆಂಗಿರುತ್ತೆ ಹೇಳಿ, ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್, ಇವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಏನು ಇವತ್ತು ರೆಸಿಪಿ ಯಾವುದು ಅನ್ನೋದನ್ನು ನಾನು ಹೇಳ್ತೀನಿ. ಬೆಳಿಗ್ಗೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ ಫ್ರೆಂಡ್ಸ್. ನಾನೇ ಹೋಗಿದ್ದೆ ನಡ್ಕೊಂಡು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಇವತ್ತು ಏನಪ್ಪ ರೆಸಿಪಿ ಅಂತಂದರೆ ನೋಡಿ, ನಾನು ಇಲ್ಲಿ ಎಲೆಕೋಸು ತಗೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ನಿಂಬೆಹಣ್ಣು ಆದರೂ ಸಾಕು. ನಾನು ಇಲ್ಲಿ ಒಂದು ಕುಯ್ಕೊಂಡಿದ್ದೀನಿ, ಇನ್ನರ್ಧ ಎತ್ತಿಟ್ಕೊತೀನಿ. ಮತ್ತು ಈರುಳ್ಳಿ ಮತ್ತು ಇದು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊ, ಒಂದು ಮೊಟ್ಟೆ, ಚಿಲ್ಲಿ ಪೌಡ್ರು, ಇಷ್ಟು ಐಟಮ್ಸ್ ಬೇಕಾಗುತ್ತೆ ಸ್ನ್ಯಾಕ್ಸ್ಗೆ. ತವಾ ಸ್ನ್ಯಾಕ್ಸ್ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೆ ಸಖತ್ ಇಷ್ಟ ಆಗುತ್ತೆ ಇದು. ನೋಡಿ, ನಾನೀಗ ಒಂದು ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿ ಮತ್ತು ಎಲೆಕೋಸನ್ನ ಒಂದು ಸೈಡ್ಗೆ ಹಾಕೋತಾ ಇದ್ದೀನಿ. ಎರಡನ್ನೂ ಜಾಸ್ತಿ ಬೇಯಿಸಬಾರ್ದು ಫ್ರೆಂಡ್ಸ್. ಅದನ್ನು ಎಣ್ಣೆ ಹೆವಿ ಜಾಸ್ತಿ ಹಾಕಿ ಅದನ್ನ ಫ್ರೈ ಮಾಡಬಾರ್ದು. ಒಂದೇ ಒಂದು ಸ್ವಲ್ಪ ಹಾಕಿ ಡ್ರೈ ರೀತಿಲಿ ನಾವು ಫ್ರೈ ಮಾಡ್ಕೋಬೇಕು. ಎಣ್ಣೆ ಇರಬಾರ್ದು. ನೀಟಾಗಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾಬೇಜ್ ಮತ್ತು ಆನಿಯನ್ನು ಡ್ರೈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು ಉದುರಿಸ್ಕೊತಾ ಇದ್ದೀನಿ. ಖಾರ ಇರಬೇಕಲ್ಲ, ಹಂಗಾಗಿ ಉಪ್ಪು ಖಾರ ಮಿಕ್ಸ್ ಆಗಬೇಕಲ್ಲ, ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಉದುರಿಸ್ಕೊತಾ ಇದ್ದೀನಿ, ರುಚಿ ಬೇಕಲ್ಲ ಹಂಗಾಗಿ. ಈಗ ನೋಡಿ, ಆ ಉಪ್ಪು ಮತ್ತು ಖಾರ ಹಾಕಿರೋದು ನೀಟಾಗಿ ಮಿಕ್ಸ್ ಆಗಬೇಕು ಎಲೆಕೋಸಿಗೆ ಮತ್ತು ಈರುಳ್ಳಿಗೆ. ಆ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ನೀವೇ ನೋಡ್ತಾ ಇರ್ಬೋದು, ಸ್ವಲ್ಪನೂ ಎಣ್ಣೆ ಇಲ್ಲ, ನೀಟಾಗಿ ಡ್ರೈ ಆಗಬೇಕು. ಆದ ನಂತರ ಅದನ್ನು ನಾನು ಒಂದು ಬಟ್ಲಿಗೆ ಸೈಡ್ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಎಲೆಕೋಸು ಮತ್ತು ಈರುಳ್ಳಿ, ಚಿಲ್ಲಿ ಪೌಡ್ರು, ಉಪ್ಪು ಹಾಕ್ಕೊಂಡು ನೀಟಾಗಿ ಎಣ್ಣೆಲಿ ಡ್ರೈ ಮಾಡ್ಕೊಂಡು ಬೇಯಿಸ್ಕೊಂಡು, ಜಾಸ್ತಿ ಹೆವಿ ಬೇಯಿಸ್ಬಾರ್ದು ಫ್ರೆಂಡ್ಸ್, ಅರ್ಧಂಬರ್ಧ ಬೇಯಿಸ್ಕೋಬೇಕು, ಆಗಲೇ ಚೆನ್ನಾಗಿರೋದು. ಈಗ ನಾನು ಎತ್ತಿಟ್ಕೊತಾ ಇದ್ದೀನಿ, ಒಂದು ಬಟ್ಲಿಗೆ ಎತ್ತಿಟ್ಕೊಂಡು ಫ್ರೆಂಡ್ಸ್. ನೋಡಿ, ಅದೇ ಖಾಲಿ ತವಕ್ಕೆ ನಾನೀಗ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊನ, ಅದನ್ನು ಕೂಡ ಒಂದು ಸ್ವಲ್ಪ ಹಂಗೇ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೇನು ಎಣ್ಣೆ ಪಣ್ಣೆ ಏನು ಹಾಕ್ತಿಲ್ಲ, ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಈಗ ನಾವು ಕೆಂಡದಲ್ಲಿ ಸುಡ್ತೀವಲ್ಲ ಆ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಬೇಯಲಿ ಅಂತ ಹೇಳಿ ಈಗ ನಾನು ಒಂದು ಬೌಲ್ಗೆ ಮೊಟ್ಟೆ ಒಡೆದು ಹಾಕೋತಾ ಇದ್ದೀನಿ. ಮೊಟ್ಟೆ ಒಡೆದೈತ್ಲಿಯೇ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೊಂಡಿರೋದು ಒಳಗೆ ಹಾಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಅದೇ ನಾನು ಹೇಳಿದ್ನಲ್ಲ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಳಗೆ ಹಾಕೋತಾ ಇದ್ದೀನಿ ಅಂತ, ಅದನ್ನು ತೆಗೆದು ಒಳಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಆಗಿದೆ. ನಾನಿಲ್ಲಿ ಎಲೆಕೋಸು, ಈರುಳ್ಳಿ ಮತ್ತು ಉಪ್ಪು ಖಾರ ಹಾಕಿ ಬೇಯಿಸ್ಕೊಂಡಿರುವಂತಹ ಸ್ನ್ಯಾಕ್ಸ್ಗೆ ಒಂದೇ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಒಂದೆರಡು ತೊಟ್ಟು, ಜಾಸ್ತಿ ಬೇಡ, ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ಲೈಸ್ ಟೊಮೊಟೊನ ಮಡಚಿ ನೀಟಾಗಿ ಬೇಯಿಸ್ಕೊಳ್ಳಿ. ಎರಡು ಕಡೆನೇ ಬೇಯಿಸ್ಕೊಂಡ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಒಂದು ಸ್ವಲ್ಪ ಸುಟ್ಕೊಂಡಿರೋ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ಸೈಡ್ಗೆ ಎತ್ತಿಕ್ಕೋತಾ ಇದ್ದೀನಿ. ಈಗ ನಾನು ಮಿಕ್ಸ್ ಮಾಡ್ಕೊಂಡಿರುವಂತಹ ಮೊಟ್ಟೆದ ಆಮ್ಲೆಟ್ ಹಾಕೋತಾ ಇದ್ದೀನಿ ನಾನಿಲ್ಲಿ ತವದ ಮೇಲೆ. ಆಮ್ಲೆಟು ರೌಂಡ್ ಶೇಪಲ್ಲಿ ನಾವು ಆಮ್ಲೆಟ್ ಹಾಕೊಂಡ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಹಿಂದೆ ಮುಂದೆ ಎಲ್ಲ ಈ ಥರ ಬೇಯಿಸ್ಕೊಂಡ್ರೆ ಸಾಕು ನೀಟಾಗೆ. ನೋಡಿ, ಈಗ ಬೇಯಿಸ್ಕೊಂಡು ಆಗೈತೆ.
ಈಗ ನಾವು ಎಲೆಕೋಸು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಸೈಡ್ಗೆ ತಿರ್ಕೊಂಡು, ಈಗ ಅದನ್ನ ನಾವು ಇದ್ರ ಮೇಲೆ ಹಾಕ್ತಿದ್ವಿ. ಯಾವ ರೀತಿ ಬೇಕೋ ಆ ರೀತಿ ಹಾಕೋಬೋದು. ನಾನು ಈ ಥರ ಹಾಕೋತಾ ಇದ್ದೀನಿ. ಈ ಥರ ನೀಟಾಗಿ ಹಾಕಿದ್ಮೇಲೆ ಅದ್ರ ಮೇಲೆ ನಾವು ಡ್ರೈಯಾಗಿ ಸುಟ್ಕೊಂಡಿರುವಂತಹ ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಆ ಟೊಮೊಟೊನ ಅದ್ರ ಮೇಲೆ ಹಾಕಿದ್ರೆ ಮುಗೀತು ಫ್ರೆಂಡ್ಸ್. ರುಚಿಯಾದ ತವಾ ಸ್ನ್ಯಾಕ್ಸ್ ರೆಡಿ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಸಖತ್ ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ಮಕ್ಳಿಗಂತೂ ಸ್ಕೂಲಿಂದ ಬಂದಮೇಲಂತೂ ಸಖತ್ ಇಷ್ಟ ಆಗುತ್ತೆ ಇದನ್ನು ಮಾಡಿಕೊಟ್ರೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಮಕ್ಳಿಗಂತೂ ಸಖತ್ ಇಷ್ಟ. ನೋಡಿ ಯಾವ ರೀತಿ ತಿಂತಾಯಿದ್ದಾರೆ ಅಂತ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಮಾಡಿಕೊಟ್ರೆ ನಮ್ಮ ಮನೆಯವ್ರಿಗೂ ಕೂಡ ಸಖತ್ ಇಷ್ಟ. ಆದರೆ ಈಗ ಅವ್ರು ಕೆಲ್ಸಕ್ಕೆ ಹೋದ್ರು. ಒಂದೇ ಒಂದು ಮೊಟ್ಟೆ ಇತ್ತು ಅಂತೇಳಿ ಇಬ್ರಿಗೂ ನಮ್ಮ ಇಬ್ಬರು ಮಕ್ಳಿಗೂ ಕೂಡ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿ ಬಂದೈತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾವ ಥರ ತವಾ ಸ್ನ್ಯಾಕ್ಸು ರೆಡಿಯಾಗಿತ್ತು ಅಂತ. 1 ಸೆಕೆಂಡಲ್ಲೇ ತಿಂದು ಮುಗಿಸ್ಬಿಟ್ರು ನನ್ನ ಮಕ್ಕಳು. ಅಷ್ಟೇ ಚೆನ್ನಾಗಿತ್ತು. ದಿಢೀರ್ನ ಮಾಡಬೇಕು, ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ ಮಾಡಿಕೊಡ್ಬೇಕು ಸ್ಕೂಲಿಂದ ಬಂದು ಅಂದರೆ ಈ ಥರ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ಈ ಮನೆಗೆ ಬಿಟ್ಟು ಹೋದ್ರೆ ಸ್ಕೂಲ್ ಮುಗಿಸ್ಕೊಂಡು ಏನೋ ಮನೆಯೆಲ್ಲ ಆಲೆ ಗಬ್ಬೆಳಿಸ್ದು ಮಡಗಿರ್ತಾರೆ. ಅಚ್ಚೆಲ್ಲಿ ಇಚ್ಚೆಲ್ಲಿ ಎಲ್ಲ ಹಾಳು ಮಾಡಿ ಇಟ್ಬಿಟ್ಟಿರ್ತಾರೆ. ಇವ್ರು ಬರೋಕ್ಕೆ ಮುಂಚೆ ಒಂಥರ ನಿಶಬ್ದವಾಗಿ ನೀಟಾಗಿರ್ತದೆ. ಇವ್ರು ಬಂದಮೇಲೆ ಎಲ್ಲನೂ ಹಾಳು ಮಾಡಿ ಇಟ್ಬಿಟ್ಟಿರ್ತಾರೆ. ನೋಡಿ ಯಾವ ಥರ ಸಂತೆ ಕಟ್ಕೊಂಡು ಯಾವ ರೀತಿ ಆಡ್ತಾಯಿದ್ರು ಅಂತ. ಈ ಥರ ಎಲ್ಲ ಕಟ್ಕೊಂಡು ಆಡ್ತಾರೆ. ಏನು ಮಾಡೋಕ್ಕಾಗೋದು, ಮಕ್ಳಿಗೆ ಹೊಡಿಕಾಗೋದು ಬೈಕಾಗೋದು. ನಮ್ಮ ಮನೇಲೇ ಹಿಂಗೋ ಅಥವಾ ಎಲ್ಲರ ಮನೇಲೂ ಹಿಂಗೋ ಒಂದು ಗೊತ್ತಿಲ್ಲ. ಅದೃಷ್ಟಕ್ಕೆ ಅಪ್ಪ ಅಮ್ಮದಿರು ಕೂತ್ಕೋತಾರೆ. ಆದರೆ ನಮ್ಮ ಮನೇಲಂತೂ ನನಗಂತೂ ಬೊಗ್ಗೋದೇ ಇಲ್ಲ. ನಮ್ಮ ಮನೆಯವರಿದ್ರೆ ಸೈಲೆಂಟಾಗಿರ್ತಾರೆ. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಯ್ತು ಅಂತ ಗೊತ್ತಾದ ತಕ್ಷಣವೇ ಅವ್ರು ಆಲಯ ಶುರು ಮಾಡ್ಕೊಂಡಿರ್ತಾರೆ, ಆ ಆಟ ಈ ಆಟ ಅಂದ್ಕೊಂಡು. ಏನು ಮಾಡೋಕ್ಕಾಗಲ್ಲ ಬಿಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಲಾಗ್ಗಳನ್ನ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಪ್ಲೀಸ್ ಬಡವ್ರಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.